ಆ ಭಾಗದ ಶಾಸಕರು ಕೂಡ ಬರ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸಚಿವರು ಕೂಡ ಬರ್ತಾ ಇದ್ದಾರೆ, ಸಿ ಎಸ್ ಪುಟ್ಟರಾಜು ಅವರು, ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆಯಿಂದನೂ ಕೂಡ ಅವರು ಬಹಳಷ್ಟು ಸಂದರ್ಭದಲ್ಲಿ ಇಲ್ಲೆಲ್ಲ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಅಧಿಕಾರಿಗಳನ್ನ ಚುರುಕು ಮುಟ್ಟಿಸುವಂತ ಕೆಲಸ ಇವರಿಂದೆಲ್ಲ ಆಗ್ಬೇಕಿದೆ. ಅಂತ ಕೆಲಸದಲ್ಲಿ ಇವರೆಲ್ಲ ನಿರತರಾಗಿದ್ದಾರೆ. ನಿನ್ನೆಯಿಂದನೂ ಕೂಡ ನಾವು ಗಮನಿಸ್ತಾ ಇದ್ವಿ. ಜನಪ್ರತಿನಿಧಿಗಳು ಈಗ ಬಂದು ಅಧಿಕಾರಿಗಳನ್ನ ಸ್ವಲ್ಪ ಚುರುಕು ಮುಟ್ಟಿಸಿದ್ರೆ, ಅವ್ರಿಗೆ ಬಿಸಿ ಮುಟ್ಟಿಸಿದ್ರೆ ಅವರು ತ್ವರಿತವಾಗಿ ಕೆಲಸ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆಮೇಲೆ ನಿನ್ನೆನೂ ಕೂಡ ಗಮನಿಸ್ತಾ ಇದ್ವಿ, ಆರಂಭಿಕ ಹಂತದಲ್ಲಿ ಸರಿಯಾದಂತ ಆಂಬ್ಯುಲೆನ್ಸ್ಗಳು ಕೂಡ ಲಭ್ಯ ಆಗಿರಲಿಲ್ಲ. ಬಹಳಷ್ಟು ದೂರದ ತನಕನೂ ಕೂಡ ಕರ್ಕೊಂಡು ಹೋಗ್ಬೇಕಾದಂತ ಪ್ರಮೇಯತೆ ಇತ್ತು. ಈ ಕಾರಣಕ್ಕಾಗಿ ಬಹಳ ಸಮಸ್ಯೆ ಆಗ್ತಾ ಇತ್ತು. ಅದು ಸುಮಾರು 40 ಕಿಲೋಮೀಟರ್ ಅಷ್ಟು ದೂರದ ತನಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತ ಕೆಲಸ ಆಗಿದೆ. ಈ ಕಾರಣಕ್ಕಾಗಿ ಕೆಲ ಸಾವಿನ ಸಂಖ್ಯೆ ಹೆಚ್ಚಾಗೋದಕ್ಕೂ ಕೂಡ ಕಾರಣ ಆಯಿತು. ಆದ್ರೆ ಆ ನಂತರದಲ್ಲಿ ಇದು ಬಹಳ ವಿಚಾರ ಮಾಧ್ಯಮದಲ್ಲೂ ಕೂಡ ಬಹಳ ಇದು ಗಂಭೀರವಾಗಿ ಪ್ರಸ್ತಾಪ ಆಗೋದಕ್ಕೆ ಶುರುವಾಯಿತು. ಜೊತೆಗೆ ಆ ಪ್ರಕರಣದ ಗಂಭೀರತೆಯನ್ನ ಮಾಧ್ಯಮದವರು ಕೂಡ ಎತ್ತಿ ಹಿಡಿದ್ರು. ಆ ನಂತರದಲ್ಲಿ ಸೆಷನ್ ನಲ್ಲಿದ್ರು ಕೂಡ ಜನಪ್ರತಿನಿಧಿಗಳು ಈ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಾರೆ, ಏನಾಗಿದೆ ಏನು ಎತ್ತ ಅನ್ನುವಂಥದ್ದನ್ನ. ಆ ನಂತರದಲ್ಲಿ ಸ್ಥಳಕ್ಕೆ ಬಂದು ಚುರುಕು ಮುಟ್ಟಿಸ್ತಾರೆ. ಮುಖ್ಯಮಂತ್ರಿಗಳು ಕೂಡ ಇನ್ಫ್ಯಾಕ್ಟ್ ಅವರು ಕೂಡ ಸ್ಥಳಕ್ಕೆ ಬಂದು ಸಮಸ್ಯೆ ಏನಾಗಿದೆ ಏನು ಎತ್ತ ಅನ್ನೋ ಪರಿಶೀಲನೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಅಧಿಕಾರಿಗಳು ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ತಾರೆ. ಪಾಪ ನೋಡ್ತಾ ಇದೀವಿ ನಾವು. ಕ್ಲಿಷ್ಟಕರವಾಗಿದ್ದರೂ ಅದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಾವೇ ಅವರೆಲ್ಲ ಪೋಸ್ಟ್ಮಾರ್ಟಮ್ ಮಾಡಿಸ್ಕೊಂಡು ತೀರ್ಕೊಂಡಂತ 4 ಜನ ಮಗು ಸೇರಿದಾಗೆ ತಗೊಂಡು ಬಂದಿದ್ದೀವಿ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಮನುಷ್ಯ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ದೇವರ ಆಶೀರ್ವಾದನೂ ಬೇಕು. ಇನ್ನೂ ಅಲ್ಲಿ ಬಹುತೇಕ 100ಕ್ಕೂ ಹೆಚ್ಚು ಜನ ಈಗ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 2-3 ಜನದ್ದು ಬಹಳ ಕ್ಲಿಷ್ಟಕರವಾಗಿದೆ. ಅದನ್ನು ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚುವರಿ ಚಿಕಿತ್ಸೆ ನಡೀತಾ ಇದೆ. ಒಳ್ಳೊಳ್ಳೆ ನರ್ಸಿಂಗ್ ಹೋಮ್ಗಳಿಗೆ ಕೊಲಂಬಿಯಾ ಏಷಿಯಾ, ಅಪೋಲೋ ಹಾಸ್ಪಿಟ್ಲು, JSS ಹಾಸ್ಪಿಟ್ಲು, ಗೋಪಾಲಗೌಡ ಹಾಸ್ಪಿಟ್ಲು, ಕಾವೇರಿ ನರ್ಸಿಂಗ್ ಹೋಮು, ಬೃಂದಾವನ್, DRM ಹೀಗೆ ಹಲವಾರು ನರ್ಸಿಂಗ್ ಹೋಮ್ಗಳಲ್ಲಿ ಅವನ್ನ ಶಿಫ್ಟ್ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳು ರಾತ್ರಿ ನಾವು 4 ಗಂಟೆ ಆಯಿತು ಚಿಲಂಬ ಹಾಸ್ಪಿಟಲ್ 10 ಮಕ್ಕಳು ಅಡ್ಮಿಟ್ ಆಗಿದ್ದು, ಅದರಲ್ಲಿ 7 ಮಕ್ಕಳನ್ನ ಸೆಂಟ್ ಜಾನ್ ಹಾಸ್ಪಿಟಲ್ಗೆ ಎಲ್ಲ ಕಡೆ ಶಿಫ್ಟ್ ಮಾಡಿ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡಬೇಕು. ಅದೆಷ್ಟೇ ಖರ್ಚಾಗಲಿ ಅಂತೇಳಿ ಮುಖ್ಯಮಂತ್ರಿಗಳು ಬಂದು ಸ್ಥಳದಲ್ಲೇ ಘೋಷಣೆ ಮಾಡಿ ನಮಗೆಲ್ಲ ಸೂಚನೆ ಕೊಡೋದಂತ ಏನಿಲ್ಲ. ನಾವು ಯಾರೂ ನಿದ್ದೆ ಮಾಡಿಲ್ಲ.
ನಮ್ಮ ಜವಾಬ್ದಾರಿ ನಿರ್ವಹಿಸ್ತಾ ಇದ್ವಿ. ವಿಶೇಷವಾಗಿ ನಮ್ಮ ಅಧಿಕಾರಿಗಳು, ನಮ್ಮ ಚಾಮರಾಜನಗರ, ಮೈಸೂರು ಜಿಲ್ಲಾಡಳಿತ ಭಾಳ ಸ್ಪಂದನೆ ಮಾಡಿ ಎಲ್ಲ ರೀತಿಯ ಅಧಿಕಾರಿಗಳು ಇವತ್ತು ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಈಗಾಗಲೇ ಸರ್ಕಾರದ ಪರವಾಗಿ ಅವರಿಗೆ ಆಗಲೇ ಮುಖ್ಯಮಂತ್ರಿಗಳು ಕೃತಜ್ಞತೆ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈಗ ಆಗಿರ್ತಕ್ಕಂಥ ಈ ನೋವನ್ನು ಈ ಭಾಗದ ಜನಕ್ಕೆ ತುಂಬುವಂಥ ಶಕ್ತಿಯನ್ನು ಆ ಪರಮಾತ್ಮ ಮಲೆಮಹದೇಶ್ವರನೇ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಉಳಿದಂಥವ್ರು ಆದಷ್ಟು ಬೇಗ ಗುಣಮುಖ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಮುಲಾಜಿಲ್ಲದೆ ಯಾವನೇ ದೊಡ್ಡ ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರೆ ತನಿಖೆ ಜಾಗೃತವಾಗಿ ಮಾಡಬೇಕು, ಅವ್ರನ್ನ ಕಸ್ಟಡಿಗೆ ತಗೋಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗೆ ಹೇಳಿ ಅದಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿ ಈಗಾಗಲೇ ಎಲ್ಲ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸಾಯಂಕಾಲದೊಳಗೆ ಅಂತಿಮವಾಗಿ ಇದು ಯಾವ ಪಾಯ್ಸನ್ ಮಿಶ್ರಿತ ಆಗಿದೆ, ಅದಕ್ಕೆ ಯಾರು ಕಾರಣ ಅಂತಕ್ಕಂಥ ಸಂಪೂರ್ಣವಾದಂಥ ವರದಿನ ನಮಗೆ ಕೊಡ್ತಾರೆ. ಆದ್ಮೇಲೆ ನಾವು ಡೀಟೇಲ್ಸ್ ಹೇಳ್ತೇವೆ. ಅಧಿಕಾರಿಗಳು ಕೂಡ ಯಾಕಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಆಂಬುಲೆನ್ಸ್ಗಳಲ್ಲಿ ಒಂದೇ ಒಂದು ಆಂಬುಲೆನ್ಸ್ ವೆಂಟಿಲೇಟರ್ ಇಲ್ಲ, ತುರ್ತು ಚಿಕಿತ್ಸಾ ಘಟಕ ಕಿಟ್ ಇಲ್ಲ, ನಡ್ಸ್ಕೊಳ್ಳಿಲ್ಲ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಈಗ ಇಷ್ಟಿದ್ರು ಕೂಡ ನೀವು ಮೈಸೂರಿಗೆ ಕರ್ಕೊಂಡವರು ಕೂಡ ಖಾಸಗಿ ಆಸ್ಪತ್ರೆ ಕರ್ಕೊಂಡು ಅಡ್ಮಿಟ್ ಮಾಡ್ತಿದ್ರೆ ಅಂದ್ರೆ ನಿಮಗೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಕ್ಕೆ ಆಗ್ತದೆ. ದಯಮಾಡಿ ಈಗ ಎಲ್ಲದರಲ್ಲೂ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ನಾವಾಗ್ಲಿ ನೀವಾಗ್ಲಿ ಮಾಡುವಂತ ಸಂದರ್ಭ ಅಲ್ಲ. ನೀವ್ ಯಾರಾದ್ರೂ ಭಾವಿಸಿದ್ರ ಆಕಸ್ಮಿಕವಾಗಿ ಪ್ರಸಾದ ಸೇವಿಸುವಂತದ್ರಲ್ಲಿ ವಿಷ ಬೆರೆಸಿ ಜನಕ್ಕೆ ಊಟ ಮಾಡಿಸ್ತಾರೆ ಅಂತ ನೀವ್ಯಾರಾದ್ರೂ ಭಾವಿಸಿದ್ರ? ನಿಮ್ಗೆ ಯಾರು ಅನುಭವ ಇತ್ತಾ? ಇವೆಲ್ಲ ಹೊಸ ಬೆಳವಣಿಗೆ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಸರ್ಕಾರ ನಡೆಸುವಂತವರು ಎಲ್ಲಿ ಪ್ರಾಥಮಿಕ ಕೇಂದ್ರಗಳಿರ್ತವೋ ಅಲ್ಲಿ ನಾವೇನು ಸೌಲಭ್ಯಗಳನ್ನು ಕೊಡಬಹುದು ಅಷ್ಟನ್ನು ಕೊಡಬಹುದು. ಬಹುತೇಕ ಎಲ್ಲಾ ಫೆಸಿಲಿಟೀಸ್ ಇರ್ತಕ್ಕಂಥ 15 ಆಂಬುಲೆನ್ಸ್ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ ತಿಳಿಸಿದಂತ 15-20 ನಿಮಿಷಕ್ಕೆ ನಾನು ಮೈಸೂರಿಗೆ ಬಂದು ಎಲ್ಲ ವ್ಯವಸ್ಥೆಯನ್ನ ಮಾಡಿ, ಯಾರಿಗೂ ಮೊದಲು ನಾವು ಪ್ರಾಣಕ್ಕೆ ಬೆಲೆ ಕೊಡಬೇಕು, ಅದೆಷ್ಟೇ ಖರ್ಚಾಗ್ಲಿ ಸರ್ಕಾರದಿಂದ ನಾವಿದೀವಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮೈಸೂರಿನಿಂದ 15 ಜಿಲ್ಲಾಧಿಕಾರಿಗಳ ಜೊತೆ ನಾನು ಸಂಪರ್ಕ ಇಟ್ಟುಕೊಂಡು 15 ಆಂಬುಲೆನ್ಸ್ ಅನ್ನ ಕಳಿಸಿ ಅವ್ರನ್ನ ಆದಷ್ಟು ಬೇಗ ಒಂದು ಉತ್ತಮವಾದಂತ ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮಾಡಿದೀವಿ. ಇದರಲ್ಲಿ ಎಲ್ಲ ನೀವು ವೈಫಲ್ಯತೆ, ಸರ್ಕಾರದ ವೈಫಲ್ಯತೆ, ನಮ್ಮ ಅಧಿಕಾರಿಗಳ ವೈಫಲ್ಯತೆ ನೀವು ಪತ್ತೆ ಮಾಡೋದಾದ್ರೆ ಇವು ನಿಮಗೆ ಈ ನಂಟುಗಳಿಗೆ ಹೇಳ್ತಾ ಇದ್ರಲ್ಲ, ತಮಿಳುನಾಡು ನಂಟಿತ್ತು ಮತ್ತೊಂದಿತ್ತು ಅಂತಕ್ಕಂಥ ಯಾವ್ದಾರ ಒಂದು ಕ್ಲೂನ ನೀವು ಬಹಳ ಪಾರದರ್ಶಕವಾಗಿ ಈ ಸಮಾಜದ ಮುಖ್ಯ ಕೆಲಸ ಮಾಡ್ತಕ್ಕಂಥವ್ರು ಅಷ್ಟು ಮಾಹಿತಿ ಕೊಟ್ಟಿದ್ರು, ನಾವು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳದಿದ್ರೆ ನೀವು ಕೇಳಬೇಕಿತ್ತು. ಈಗ ತಾವು ನಿಮ್ದು ಜವಾಬ್ದಾರಿ ಇದೆ, ನೀವು ಬಹಳ ಜವಾಬ್ದಾರಿಯುತವಾಗಿ ನಿನ್ನೆಯಿಂದ ಸಹಕಾರ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಸರ್ಕಾರ ಮತ್ತೆ ನಮ್ಮ ಅಧಿಕಾರಿಗಳು ತುಂಬಾ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅಂತಕ್ಕಂಥದನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಒಂದು ಸಣ್ಣ ಘಟನೆ ನಡೆದಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ತಕ್ಕಂಥ ಸರ್ಕಾರದ ಜವಾಬ್ದಾರಿ, ನಮ್ಮ ಅಧಿಕಾರಿಗಳು ಆ ಜವಾಬ್ದಾರಿನ ನಿರ್ವಹಿಸ್ತಾರೆ. ದಯಮಾಡಿ ನಿಮ್ ಸಹಕಾರ ಇರಲಿ. ಗೊತ್ತಾಯ್ತು ಸರ್. ಈಗ ಆಕಸ್ಮಿಕವಾಗಿ PSC ಒಂದ್ ನಿಮಿಷ, 1 ಸೆಕೆಂಡ್ ಸರ್, 1 ಸೆಕೆಂಡ್ ದಯಮಾಡಿ. ಎಮರ್ಜೆನ್ಸಿ 108 ಒಂದ್ ನಿಮಿಷ ಯಾರು ಮಾತಾಡಬೇಡಿ. 108 ನಲ್ಲಿ ಯಾವ್ಯಾವ ಸೌಕರ್ಯಗಳಿರಬೇಕು ಆ ವ್ಯವಸ್ಥೆಗಳನ್ನ ಮಾಡಿ ಆದಂತ ಆಕಸ್ಮಿಕವಾದಂತ ಘಟನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ನೋಡ್ತಾ ಇದ್ದೀರಿ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಈ ಘಟನೆ. ಒಂದೇ ಸಲ ನಾವು 25-30 ಆಂಬುಲೆನ್ಸ್ ಒದಗಿಸ್ಲಿಕ್ಕೆ ನಮಗೆ ಸಮಯ ಬೇಕಾಯಿತು. ಆದ್ರೂ ತುರ್ತಾಗಿ ನಾವು ಜಿಲ್ಲಾ ಅಧಿಕಾರಿಗಳ ಸಂಪರ್ಕದಲ್ಲಿ ಇದ್ಕೊಂಡು ಎಲ್ಲಾ ಫೆಸಿಲಿಟೀಸ್ ಇರ್ತಕ್ಕಂಥ ಯಾವುದೇ ಪ್ರಾಣಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಇನ್ನೂ ದೊಡ್ಡ ಅನಾಹುತ ಆಗ್ತಕ್ಕಂಥದ್ದು ತಪ್ಪಿದೆ. ಬಹುತೇಕ 100 ಜನ ಇವತ್ತು ಚಿಕಿತ್ಸೆಗೆ ಸ್ಪಂದಿಸಿ ಬಹಳ ಉನ್ನತ ಮಟ್ಟದ ಚಿಕಿತ್ಸೆಯನ್ನ ಇವತ್ತು ದೊಡ್ಡ ದೊಡ್ಡ ನರ್ಸಿಂಗ್ ಹೋಮ್ಗಳಿಗೆ ಅಡ್ಮಿಟ್ ಮಾಡಿ ಕೊಡಿಸುವಂತದ್ದು ಆಗ್ತಾ ಇದೆ. ಇವತ್ತು ದಯಮಾಡಿ ನಾವು ತಪ್ಪನ್ನ ಹುಡುಕುವಂತ ಸಂದರ್ಭ ಅಲ್ಲ. ಇವತ್ತು ಆಗಿರ್ತಕ್ಕಂಥ ಘಟನೆಯಿಂದ ನಾವೆಲ್ಲರೂ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಪರಿಹಾರ ತಲಾ 5 ಲಕ್ಷ ಮುಖ್ಯಮಂತ್ರಿಗಳೇ ಪರಿಹಾರವನ್ನ ಘೋಷಣೆ ಮಾಡಿ. ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು ಎಲ್ಲ ಇಲ್ಲ. ಒಂದ್ ನಿಮಿಷ ಸಚಿವರೇ, ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಇವಾಗ ಬಂದ್ರು. ದಯಮಾಡಿ ನನ್ನ ಮಾತು ಕೇಳಬೇಕು. ನಿರಂತರವಾಗಿ ಜಿಲ್ಲಾಧಿಕಾರಿಗಳು ಆ ಹಾಸ್ಪಿಟ್ಲಿಂದ ಎಲ್ಲವರನ್ನ ಶಿಫ್ಟ್ ಮಾಡಿಸ್ಕೊಂಡು ಇಡೀ ರಾತ್ರಿ ನಮ್ಮ ಜೊತೆ ಬೆಳಿಗ್ಗೆ 6 ಗಂಟೆ ಗಂಟಲು ನಮ್ಮ ಜೊತೆಲೇ ಇದ್ದಾರೆ ಮೈಸೂರಿನಲ್ಲಿ.
ನಿರಂತರವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರರೆಲ್ಲ ಅಲ್ಲೇ ಸ್ಥಳದಲ್ಲೇ ಮೊಕ್ಕಂ ಮಾಡಿ ಎಲ್ಲ ಮಾಹಿತಿಗಳನ್ನ ನಾವು ಪಡ್ಕೊಂಡಿದ್ದೀವಿ. ದಯಮಾಡಿ ನಿಮ್ಮ ಸಹಕಾರನೂ ಬಹಳ ಅಗತ್ಯ. ಇವತ್ತು ನೀವು ನಾವು ಕಣ್ ತಿರ್ಸ್ತಕ್ಕಂಥ ಇಂಥ ಜವಾಬ್ದಾರಿಯಾಗಿ ನಾವೆಲ್ಲರೂ ನಡ್ಕೊಳ್ಳುವಂಥ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಿ. ನಿಮ್ಗೆ ಧನ್ಯವಾದ. ನಡೀಲಿ.